ಐಸ್ ಹಾಕ್ಯಾರ ಏನಪ್ಪ ಅದು? ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ನೋಡ್ರಿ ಆರಾಮದೀವಿ, ನೀವು ಆರಾಮದಿರ ಅಂತ ಅನ್ಕೋತೀನಿ. ಇವತ್ತಿನ ಟಾಪಿಕ್ಕು ಜಸ್ಟ್ 3 ಮಂತ್ಸಲ್ಲೇ ನಂದು ಮೋನೋ ಆಯಿತು. ಹೇಗಾಯಿತು ಅಂತ ಹೇಳ್ತೀನಂತೆ, ಆಯಿತಾ? ಇಲ್ಲೇ ಏನು ಮಾಡಬೇಡ್ರಿ, ಸ್ವಲ್ಪ ಶೀತ ಆಗಿದೆ, ವಾಯ್ಸನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ. ಏನಪ್ಪ ಅಂತಂದರೆ ಜಸ್ಟ್ 3 ತಿಂಗಳಲ್ಲೇ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಯಾಕಂದರೆ ಅಷ್ಟು ಸುಲಭ ಅಲ್ವೇ ಅಲ್ಲ, ವರ್ಷ ಅನ್ಗಟ್ಲೆ ಕಾಯ್ತಾ ಇರ್ತಾರೆ, ಅವ್ರದ್ದೇ ಅಷ್ಟು ಬೇಗ ಆಗಲ್ಲ. ನಂದು ಜಸ್ಟ್ 3 ತಿಂಗಳಲ್ಲೇ ಆಯ್ತಂದ್ರು ಎಲ್ರಿಗೂ ಶಾಕು. ಇಷ್ಟು ಬೇಗ ಆಗೋಯ್ತಲ್ಲ ನಿಮ್ಮ ಚಾನಲ್ ಮೋನಿಟೈಸೇಷನ್ನು, ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಯಾರು ಲೈವಲ್ಲಿ ಹೋದರೂ ಅದೇ ಕೇಳ್ತಾಯಿದ್ರು. ಫಸ್ಟು ಲೈವ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಎಷ್ಟು ಬೇಕು, ನಾನು ಎಲ್ಲ ಲೈವ್ಗೆ ಹೋಗ್ತಾ ಇದ್ನಲ್ಲ, ಫಸ್ಟು ಪಿನ್ ಮಾಡಿಸ್ತಾ ಇದ್ದೆ. ನಾನು ಪಿನ್ ಮಾಡಿ ರಿಟರ್ನ್ ಮಾಡ್ತೀನಿ ಅಂತ ಸೇಮ್ ಇದೇ ಥರ ಮಾಡ್ತಾಯಿದ್ದೆ. ಇವಾಗೆಲ್ಲ ಹೊಸಬ್ರೆಲ್ಲ ಅದೇ ಥರ ಮಾಡ್ತಾಯಿದ್ದೀರಲ್ಲ, ಸೇಮ್ ಅಷ್ಟೇ ಮಾಡ್ತಾಯಿದ್ದೆ. ಯಾವಾಗ ಲೈವ್ ಮಾಡೋಕ್ಕೆ ಓಪನ್ ಆಯಿತು ನನ್ನ ಚಾನಲ್ದು, ಅವಾಗಿಂದ ಪಿನ್ ಮಾಡಿಸೋದು ಕಮ್ಮಿ ಮಾಡಿದೆ ನಾನು. ಅವಾಗಿಂದ ಫಸ್ಟ್ ಲೈವ್ ಅಂತ ಮಾಡಿದೆ, ಸ್ವಲ್ಪ ಜನನೂ ಜಾಸ್ತಿ ಬರ್ತಾಯಿದ್ರು. ಫಸ್ಟು ನಾನು ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಜನ ಬರ್ತಾಯಿತ್ತು. ಫಸ್ಟ್ ಟೈಮ್ ಅಲ್ಲ, ನನಗೂ ಸ್ವಲ್ಪ ಭಯ, ಏನು ಮಾತಾಡೋದಪ್ಪ, ಪರಿಚಯ ಇಲ್ಲ ಏನಿಲ್ಲ, ಹೆಂಗೆ ಮಾತಾಡೋದು ಅಂತ. ಆಮೇಲೆ ಒಂಥರ ಮನೆ ಥರ ಆಗಿಬಿಡ್ತು ನನಗೆ. ಮತ್ತು 1 ತಿಂಗಳು ಗ್ಯಾಪ್ ತೊಗೊಂಡೆ ನಾನು. ನನ್ನ ಮಗನ ಕೈಗೆ ಏಟಾಗಿತ್ತು, ವೀಡಿಯೋ ಹಾಕಿದ್ದೆ ಅನಿಸುತ್ತೆ. 1 ತಿಂಗಳು ಫುಲ್ಲು ಗ್ಯಾಪ್ ತೊಗೊಂಡೆ ನಾನು. ಐಸ್ ಹಾಕ್ಯಾರ ಏನಪ್ಪ ಅದು? 1 ತಿಂಗಳ ಗ್ಯಾಪಲ್ಲಿ ನನ್ನ ಮಗನ ಕೈ ಏಟು ಆಗಿತ್ತು. ಆಮೇಲೆ 1 ತಿಂಗಳಲ್ಲೇ ಓದ್ಕೊಂಡು ಪಾಸ್ ಆಗಬೇಕಾಗಿತ್ತು ನಾನು ಮೇನ್. ಅದು ಒಂದು ರೀಸನ್ಗೆ ನಾನು 1 ತಿಂಗಳು ಗ್ಯಾಪ್ ತೊಗೊಂಡೆ, ಲೈವೇ ಮಾಡೋದು ಬೇಡ ಅಂತ. ಆಮೇಲೆ ಮತ್ತೆ ಲೈವಿಗೆ ಬರೋಣ ಫುಲ್ ಡೆಲ್ಲಾಗೋಯ್ತು. ಆಮೇಲೆ ಎಲ್ಲ ಟ್ರೆಂಡ್ ಆಗಿಬಿಟ್ಟಿತ್ತು, ಏನಂದರೆ ಸ್ಕ್ರೀನ್ ಹಾಕ್ಕೊಂಡ್ಬಿಟ್ಟು ಲೈವ್ ಮಾಡೋದು, ಗ್ರೀನ್ ಸ್ಕ್ರೀನ್ ಅಂತ. ಎಲ್ಲರೂ ಅದೇ ಥರ ಮಾಡ್ತಾಯಿದ್ರು. ಯಾವ ಥರ ಅಂತ ಏನೋ ಒಟ್ಟಿನಲ್ಲಿ ತಲೆ ಓಡಿಸಿ ಸ್ಕ್ರೀನ್ ಹಾಕ್ಕೊಂಡು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಆದೆ. ಅವಾಗೆಲ್ಲ ಜಾಸ್ತಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬೇರೆಯವ್ರದ್ದೆಲ್ಲ ಕಾಪಿ ಮಾಡಿ ಹಾಕಬಾರ್ದು. ಆಮೇಲೆ ಬೇರೆಯವ್ರದ್ದೆಲ್ಲ ಸ್ಕ್ರೀನ್ ಹಾಕಿರ್ತಾರಲ್ಲ, ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡೆಲ್ಲ ಹಾಕಬಾರ್ದು. ಅದರೊಳಗಡೆ ನಮಗೆ ಕಾಣದೇ ಇರೋ ಥರ ಅವ್ರ ನೇಮ್ ಇರುತ್ತೆ. ಆಮೇಲೆ ನಾವು ಹಾಕಿದರೆ ಮೋನಿಟೈಸೇಷನ್ಗೆ ಅಪ್ಲೈ ಮಾಡಿದ ಮೇಲೆ ಪ್ರಾಬ್ಲಮ್ ಆಗುತ್ತೆ, ಆಯಿತಾ? ಬೇರೆಯವ್ರದ್ದೆಲ್ಲ ಕಾಪಿ ಮಾಡಿ ಹಾಕಬಾರ್ದು, ನಮ್ಮದೇ ಓನಾಗೆ ಹಾಕಬೇಕು. ನಾನು ಸ್ಕ್ರೀನ್ ಹಾಕಿದ ಮೇಲೆ ಸ್ವಲ್ಪ ಜನನೂ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಸಬ್ಸ್ಕ್ರೈಬು ಹಂಗೆ ಗ್ರೋತ್ ಆಯಿತು ನಂದು. ಎಷ್ಟು ಬೇಗ ಅಂದರೆ 15 ಡೇಸಲ್ಲಿ ನಂದು ಕಂಪ್ಲೀಟ್ ಆಗೋಯ್ತು, ಆಯಿತಾ? ಎಷ್ಟೊಂದು ಜನ ಕೇಳ್ಕೊಳ್ತಾ ಇದ್ದೆ ನಾನು, ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಹೆಂಗೆ, ಏನು ಮಾಡಬೇಕು, ರಿಜೆಕ್ಟ್ ಆದರೆ ಹೆಂಗೆ, ರಿವ್ಯೂಸ್ ಆದರೆ ಹೆಂಗೆ ಅಂತ. ಯಾಕಂದರೆ ತುಂಬ ಜನದ್ದು ರಿವ್ಯೂಸ್ ಅಂತ ಬರ್ತಾಯಿತ್ತು, ಅದು ಒಂದು ಭಯ ಇತ್ತು ನನಗೆ. ಚೋಟು ನಿದ್ದೆ ಬಂದೈತೆ, ಬರ್ಕೋತೇನೆ, ಎದ್ದೇಡ, ಸೀಟ್ ಸುಡುತ್ತೆ. ಇದರ ಮೇನ್ ಸೀಕ್ರೆಟ್ ಏನಪ್ಪ ಅಂದರೆ ನಾನು ಸ್ಕ್ರೀನ್ ಹಾಕ್ಕೊಂಡ್ಬಿಟ್ಟೆ ಮಾಡಿದ್ದು. ಇತ್ತೀಚೆಗೆ ತುಂಬ ಜನರು ಅದೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರ ಮಿಸ್ಟೇಕ್ ಏನಪ್ಪ ಅಂದರೆ ಬೇರೆಯವ್ರದ್ದು ಹಾಕೋದು, ಇಲ್ಲಪ್ಪ ಅಂದರೆ ಹಾಕಿದ್ದೇ ಹಾಕೋದು, ಅದು ಒಂದು ಮೇನ್, ಆಯಿತಾ? ಅದು ಒಂದು ಮಾಡಬೇಡಿ. ನಿಮ್ಮದೇ ಓನ್ ಆಗಿರೋ ಪ್ರಶ್ನೆದಾಗಿರಲಿ, ಒಗಟಾಗಿರಲಿ, ಎಷ್ಟೊಂದಿದೆ ಗೊತ್ತಾ ಆಪ್ಷನ್ಸು. ಖಂಡಿತ ನಿಮ್ಮದು ಆಗುತ್ತೆ. ಯಾಕೋ ನಂದು ಆಗ್ತಾ ಇಲ್ವಲ್ಲಪ್ಪ, ಏನು ಮಾಡೋದು, ಇವ್ರದ್ದೆಲ್ಲ ಎಷ್ಟೊಂದು ಚೆನ್ನಾಗಿ ವೈರಲ್ ಆಗ್ತಾಯಿದೆ, ನಮ್ದು ಯಾಕೆ ವೈರಲ್ ಆಗ್ತಾ ಇಲ್ಲ ಅಂತ ಏನು ಅನ್ಕೋಬೇಡಿ, ಆಯಿತಾ? ಫಸ್ಟ್ ಸ್ಕ್ರೀನ್ ಹಾಕಿದಾಗ ಜನ ಬರಲ್ಲ, 1 ವಾರದವರೆಗೂ ಜನನೇ ಬರಲ್ಲ. ಇದೇನಪ್ಪ ಸ್ಕ್ರೀನ್ ಹಾಕಿದ್ವಿ ಜನನೇ ಬರ್ತಾ ಇಲ್ಲ ಅಂತ ಅನ್ಕೋಬೋದು. 1 ವಾರ 15 ದಿನದವರೆಗೂ ಬರಲ್ಲ. 15 ದಿನ ಏನಿಲ್ಲ, 1 ವಾರ ಮಾತ್ರ ಬರಲ್ಲ. ಆಮೇಲೆ ಖಂಡಿತ ಜನ ಬರ್ತಾರೆ, ಆಯಿತಾ? ನಮಗೆ ಮಾತಾಡಿ ಸಾಕಾಗೋಗಿರ್ಬೇಕು. ನನಗಂತೂ ಹಂಗೆ ಆಗ್ತಿತ್ತು, ಎಷ್ಟು ಅಂತ ಮಾತಾಡೋಕ್ಕಾಗತ್ತಪ್ಪ ಅಂತ. ಒಂದೊಂದು ಸಾರಿ ಮಲ್ಕೊಂಬಿಡ್ತಿದ್ದೆ, ಅಯ್ಯೋ ಎಷ್ಟೊತ್ತಂತ ಮಾತಾಡೋದು ಅಂತ, ಆಯಿತಾ? ಖಂಡಿತ ನಿಮ್ಮದು ಆಗುತ್ತೆ, ಭಯ ಪಡಬೇಡಿ, ಆಗುತ್ತೋ ಇಲ್ವೋ ಅಂತ. ಖಂಡಿತ ನಿಮ್ಮದು ಸಕ್ಸಸ್ ಆಗುತ್ತೆ. ಏನಪ್ಪ ಅಂದರೆ ಟಾಪಿಕ್ ಚೆನ್ನಾಗಿದ್ದರೆ ಖಂಡಿತ ಜನ ಬಂದೇ ಬರ್ತಾರೆ, ಆಯಿತಾ? ಅಯ್ಯೋ ಜನ ಬರಲ್ಲ ಹೆಂಗೆ ಅಂತ ಏನು ಅಂದ್ಕೋಬೇಡಿ, ಖಂಡಿತ ಜನ ಬರ್ತಾರೆ. ನಿಮ್ಮ ಟಾಪಿಕ್ ಮೇಲೆ ಹೋಗುತ್ತದು, ಯಾವ ಥರ ಟಾಪಿಕ್ ತೊಗೋತೀರಾ ಅದ್ರ ಮೇಲೆ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ತುಂಬ ಸಿಂಪಲ್ ಕ್ವಶನ್ ತೊಗೊಳ್ಳಿ, ಆಯಿತಾ? ಎಲ್ರಿಗೂ ಆನ್ಸರ್ ಗೊತ್ತಿರಬೇಕು, ಆ ಥರ ಪ್ರಶ್ನೆ ತೊಗೊಳ್ಳಿ, ಆವಾಗಲೇ ತುಂಬ ಜನ ಬರೋದು. ನಾವು ತುಂಬ ಕಷ್ಟದ ತೊಗೊಂಡ್ರೆ ಜನನೇ ಬರಲ್ಲ. ಒಂದು ಸಾರಿ ನಾನು ಲೈವ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ಗೊತ್ತಾಗುತ್ತೆ ನೋಡಿ. ಆದಷ್ಟು ಬೇಗ ನಿಮ್ಮೆಲ್ಲರದ್ದು ಮಾನಿಟೈಸೇಷನ್ ಆಗಲಿ ಅಂತ ಕೇಳ್ಕೊತೀನಿ. ಇದೆಲ್ಲ ನಮ್ಮ ಸಿಸ್ಟರ್ ಅವ್ರದ್ದು, ಇಲ್ಲೇ ನಮ್ಮ ಪಕ್ಕದ ಮನೇಲಿದ್ದಾರೆ ನಮ್ಮ ಸಿಸ್ಟರು.
ಗಿಡ ಮಾತ್ರ ಎಷ್ಟು ಚಿಕ್ಕದಿದೆ, ಹೂ ನೋಡಿ ಎಷ್ಟಾಗಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ದೆ, ಹಾಕಿದ್ರು. ನನ್ನ ಚಾನಲ್ದು ಮೇಲ್ ಬಂದಾಗ ಈ ಥರ ಬಂದಿತ್ತು ನೋಡಿ ನನಗೆ. ಆಮೇಲೆ YT ಸ್ಟುಡಿಯೋದಲ್ಲಿ ಈ ಥರ ಬಂದಿತ್ತು. ಇಷ್ಟೊತ್ತವರೆಗೂ ನಾನು ಹೇಳಿದ್ದು ನಿಮಗೆ ಸ್ವಲ್ಪ ಅದು ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ಒಳ್ಳೆಯದಲ್ಲಿ. ಬಾಯ್ ಬಾಯ್.